ಹಲೋ ನರಸಿಂಹಣ್ಣ, ಓ ಏನ್ ಮಾಡ್ತಿದ್ಯಣ್ಣ? ಟಿವಿ ನೋಡ್ತಾ ಇದ್ದೀನಿ. ಯಾಕಣ್ಣ ಅವಾಗಲೇ ಕಟ್ ಮಾಡ್ದೆ? ಯಾಕೆ ನಿಮ್ ಹೆಂಗದ್ರು ಬೈತಾ ಇದ್ರು? ಅವಾಗಲೇ ಅಕ್ಕವ್ರು ಬೈತಾ ಇದ್ರು ನಿಮ್ ಮನೆಗೆ, ಯಾಕಣ್ಣ? ಬಟ್ಟೆ ಇಕ್ಕೊಂಡ್ರಲ್ಲ ಅಂದ್ರೆ ಚಡ್ಡಿ ಕಂಡಿರ್ಲಿಲ್ವಂತ ಒಳಿಕೆ? ಚಡ್ಡಿ ಕಂಡಿರ್ಲಿಲ್ವಂತೆ? ಓ ಹಂಗೆ ಕೂತ್ಕೊಂಡಿದ್ರಣ್ಣ? ಓ ಯಾರ್ಯಾರಿಗೆ ಕೊಟ್ಟೆ ದರ್ಶನ? ಮರ್ತೆ ಅದ್ ಯಾವ್ದೋ ಗೋಳಾಡ್ತಿದ್ರು ಇವ್ರು ಜಿ ಕನ್ನಡದಾಗೆ. ಬಂದ ಹಂಗೆ ಕೂತ್ಕೊಂಡಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ ನಾನು. ಚಡ್ಡಿ ಯಾಕೆ ಬಿಚ್ಚಕ್ ಹೋಗಿದ್ದೆ ನೀನು? ಅಲ್ಲಿ ಬಾತ್ರೂಮ್ಗೆ ಹೋಯ್ತಲ್ಲ, ಚಡ್ಡಿ ಅಲ್ಲ ಇದು ಒಡೆದ್ನಲ್ಲ ಹಂಗೆ ಆತು. ತಿರ್ಗಾ ಸ್ನಾನ ಮಾಡ್ಕೊಂಡು ಹಂಗೆ ಇದನ್ನ ತಗೋ ಸುತ್ಕೊಂಡ್ ಸುಮ್ಮ ಕೂತ್ಕೊಂಡಿದ್ದೀನಿ ಇಲ್ಲಿ. ಅವ್ರು ಯಾರೋ ಗೋಳಾಡ್ತಿದ್ರು ಟಿವಿಗೆ ನೋಡ್ಕೊಂಡು. ಯಾರ್ಯಾರಿಗೆ ದರ್ಶನ ಕೊಟ್ಟೆ? ಯಾರ್ಯಾರು ನೋಡ್ರಿ ಲಾಸ್ಟಿಗೆ ಗೊತ್ತಾಗಿರೋದು. ಯಾರು ಹೇಳಿದ ಆಮೇಲೆ? ನಮ್ಮ ಅಜ್ಜಿ. ನಿಮ್ಮ ಮನೆಯವರ? ಓ ಯಾರ್ಯಾರು ನೋಡ್ಕೊಂಡು ಹೋದ್ರು? ಯಾರ್ಯಾರು ಅಂಗಡಿಗೆ ಬಂದಿದ್ರು ವ್ಯಾಪಾರಕ್ಕೆ? ಹೆಂಗಪ್ಪ ಮತ್ತೆ ಅವರೆಲ್ಲ ನೋಡ್ಕೊಂಡು ಹೋಗೋರೇನು? ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನಿಮ್ಮ ಮನೆಯವ್ರು ಬೈದ್ರಾ? ಮುಚ್ಚ ಮುಖ ಅಂತ ಅಂದ್ರು. ಏನ್ ಆಮೇಲೆ ನಿಂಗೆ ಗೊತ್ತಾಗ್ಲಿಲ್ವಾ? ಇಲ್ಲ. ಆಮೇಲೆ ಏನು ಅಂತ ಅಂದ? ಈಗ ನಮ್ಮ ಮನೆಯವ್ರು ಬೇರೆ ಫೋನ್ ಮಾಡಿದ್ರು. ಯಾರು? ಇದನ್ನು ಅದೇನು ಗುಡ್ ಶಾಪ್ ನೋಡೋದು ಇದೆಂತ ಇದು ವಾಟ್ಸಾಪ್. ನಾವು ನೀವು ಮಗ ಕಾಣೋದು. ವಿಡಿಯೋ ಕಾಲು ವಾಟ್ಸಾಪ್ ಅಲ್ಲ? ಓ ಮಾಡಿ. ಯಾರು ನೋಡಿದ್ರು? ಯಾರು ಇವರು ಲೇಡಿ. ಯಾಕೆ? ಏನಕ್ಕೆ ಮಾಡಿದ್ರು? ಯಾಕಪ್ಪ ಏನಾದ್ರು ಮಾಡಿ ಮನೆ ಕಂಡಿದ್ರು. ಇದು ಏನಿಲ್ಲ, ಇಲ್ಲಿ ಎಲ್ಲ ನಿನ್ನ ಕಲಾಭಿಮಾನಿಗಳು, ನಿನ್ನ ಅಭಿಮಾನಿಗಳೆಲ್ಲ ಇಲ್ಲಿ ಕೂತ್ಕೊಂಡವ್ರೆ. ದಯವಿಟ್ಟು ನೀನು ಶಕುನಿಗೆ ಒಂದು ಡೈಲಾಗ್ ಹೇಳ್ಬೇಕಂತ ಹೇಳ್ಬಿಡೋಣ. ಹಲೋ ಹೇಳೋಣ. ಅದೇ ಅಂತ ಕಲರ್ಸ್ ಕನ್ನಡದಾಗ ಯಾವ್ದೋ ಇದು ಅಲ್ಲಿ ಯಾವ್ದೋ ಜಡೆ ಹಾಕೊಂಡು ಆಡ್ತಾವ್ರಿ. ನೀನು ಕಲರ್ಸ್ ಕನ್ನಡದಲ್ಲಿ ಬಿಡು, ಶಕುನಿದು ಒಂದು ಡೈಲಾಗ್ ಅಂತ ಹೇಳೋಣ. ಚಪ್ಪತ ಕುರು ವಂಶ ನೀ ನಿರ್ಮೂಲನ ಅಷ್ಟೇ ಸ್ವಾಮಿ. ಹಂಗಲ್ಲಣೋ, ನಾಟಕದಾಗ ಹೆಂಗ್ ಹೇಳ್ತಿದ್ದೆ ನೀನು, ನಮ್ಗೆಲ್ಲ ಗೊತ್ತಿಲ್ವಾ? ಒಂದೇ ಒಂಚೂರು ಜೋರ ಡೈಲಾಗ್ ಬಿಡಿ ಹೇಳ್ತೀನಿ. ಇವ್ರಿಗೆಲ್ಲ ಕುಡ್ದಿರೋದೆಲ್ಲ ಇಳ್ದೋಗ್ಬಿಡ್ಬೇಕು. ಎಲ್ಲ ಎದ್ದೋತಾರ. ಹಂಗೆ ಹೇಳ್ಬಿಡು ಒಂಚೂರು. ಜೋರಾಗಿ ಕೇಳಿಸ್ತಿಲ್ಲ ಅಣ್ಣ, ಜೋರಾಗಿ ಮಾತಾಡೋಣ. ಜೋರಾಗಿ ಅಣ್ಣ, ಒಂಚೂರು ಜೋರಾಗಿರ್ಲಿ ವಾಯ್ಸು. ಇನ್ನೊಂದು ದಿನ ಮಾತ್ರ ತಾಳಿದ ಕಡು ವೈರಿಸಿ ಯೋಧ ಮತ್ತು 99 ಮಂದಿ ಸೋದರನ್ನು ತಿನ್ನ ಮುಂದದಿಂದ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವನು. ನರಕದಲ್ಲಿ ನಿರಾಂಜನವನ್ನು ಮಾಡಿ ದುರ್ಯೋಧನ. ನರಕದ ಹಿಂಸೆ, ಭಯಾನಕ ಹಿಂಸೆಗಿಂತಲೂ ಈ ಚಾಣಾಕ್ಷ ಶಕುನಿಯಿಂದ ಆಗುವ ಹಿಂಸೆ ಅತಿ 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 ಭಯಾನಕವೆನಿಸುವುದು. ಸುಯೋಧನ, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಕುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಿರುವಾಗ ಸುಯೋಧನ ಬಾಯಿಗೆ ಒಂದು ಹನಿ ನೀರು ಬಿಡುವವರಿಲ್ಲದೆ ಆ ನರಕದ ಮಾರ್ಗವನ್ನೇ ತೋರಿಸುವುದು. ದುರ್ಯೋಧನ
ನೀನು ನನ್ನನ್ನು ನಿನ್ನ ಸಹೋದರ ಮಾವ ಶಕುನಿ ಎಂದು ತಿಳಿದಿರುವೆ ಬೆಪ್ಪೆ. ನಿನ್ನ ಸೋದರ ಮಾವ ಶಕುನಿ ಅಲ್ಲವೂ ದುರ್ಯೋಧನ ನಿನ್ನ ಪಾಲಿನ ಶತ್ರು. ಅದಕ್ಕೋಸ್ಕರ ಈ ಕದ್ದವನ್ನು ಕಳಬೇಡಿ. ಈ ದಿನ ಅಧರ್ಮ ಯುದ್ಧದಲ್ಲಿ ನೀನು ಅಭಿಮಾನ್ಯು. ಈ ದಿನ ಅಧರ್ಮ ಯುದ್ಧದಲ್ಲಿ ನೀನು ಹೊಡೆದ ವಾರ್ತೆಯನ್ನು ಕೇಳಿ ಆ ಪಾಂಡವರು ಇವರು ಕೌರವರ ಮೇಲೆ ಹಠಾತ್ತಾಗಿ ಯುದ್ಧಕ್ಕೆ ದುರ್ಯೋಧನ ಆಗ ನೀನು ದುರ್ಯೋಧನ ಇದ್ಯಾದಮ್ಮ ಟಿವಿ ಹಾಕತ್ತ. ಹಲೋ ಅಣ್ಣ, ಜೋರಾಗಿ ನೀನ್ ಹೇಳಿಲ್ಲ ಬಿಡೋಣ, ಸುಮ್ನೆ ಪಾಠ ಓದ್ದಂಗೆ. ಅದ ಏನ್ ಪಾಠ ಓದ್ದಂಗೆ ಓದ್ಬಿಟ್ಟೆ. ರಾತ್ರಿ ಸಮಯ ರಾತ್ರಿ 12:30 1 ಗಂಟೆಗೆ ಮಾಡಿ ಸ್ವಾಮಿ. ಎಲ್ಲ ಮನೆಗಿರ್ತಾರೆ. ಜೋರಾಗಿ ಹೇಳ್ತೀನಿ, ನಾನು ಎದ್ದೇ ಇರ್ತೀನಿ. ನಾನು ಎದ್ದೇ ಇರ್ತೀರಾ? ಖಂಡಿತ ಸ್ವಾಮಿ ಮಾಡ್ತೀನಿ, ಖಂಡಿತ ಮಾಡ್ತೀನಿ. 1 ಗಂಟೆಗೆ. ಅದಕ್ಕೆ ನಮ್ಮ ಹುಡುಗರು ಬೆಂಗಳೂರಿಂದ ಎಲ್ಲ ಬಂದಿರೋ ಫ್ರೆಂಡ್ಸ್ಗಳು, ಅದಕ್ಕೆ ಅಣ್ಣಂದು ಡೈಲಾಗ್ ಹೇಳ್ಸೋಣ ಚೆನ್ನಾಗ್ ಮಾಡ್ತಾರೆ ಅವರು ಅಂತ ಅಂದ್ರು. ಅದಕ್ಕೆ ಇಲ್ಲೆಲ್ಲ ಡಾಬಾದಲ್ಲಿ ಕುಡ್ಕೊಂಡು ಕುಂತಿದ್ದು. ನನ್ನ ಕರೆದ್ರು ಬರ್ನಲ್ ಸ್ವಾಮಿ, ನಾನು ಒಂಚೂರು ಊಟ ಮಾಡಿದ್ವಿ. ನಮ್ಗೇನಣ್ಣ ಗೊತ್ತು, ನೀವು ನಮ್ಮಂತ ಇದಕ್ಕೆಲ್ಲ ಬರ್ತೀರಾ ಬಡವ್ರ ಮನೆಗೆಲ್ಲ. ನಾವು ಬಡವ್ರೆ. ನಿನ್ ತಾಯಿ ನಾಯ್ಕೆ ನಿಮ್ಮ ಅಮ್ಮನ ನಾಯ್ಕೆ ಯಾವ್ದಾರ ಬೇಡ, ಅದು ಅಣ್ಣ ಹಾಕ್ಸ್ಕೊಳಪ್ಪ. ಹಲೋ ಹಲೋ, ನಮ್ಗೆ ಯಾಕೆ ಹಿಂಗೆ ಇಷ್ಟೊಂದು ಅಯ್ಯೋ ಫೋನ್ ಮಾಡ್ತಾನೆ ಇರ್ತಾರೆ ನೋಡಿ ಯಾರು. ನಮ್ಮನೆ ಅಯ್ಯೋ ಅನ್ಸ್ತು, ನಿಮ್ಮನೆ ಹಾಳಾಗಿ ಹೋಗಲ್ಲ. ನಮ್ನ ಅಯ್ಯೋ ಅನ್ಸಷ್ಟು ನಿಮ್ಮನೆ ಹಾಳಾಗಿ ಹೋಗಲ್ವಲ್ಲ. ನಿಮ್ಮನೆ ಹಾಳಾಗುವಾಗ ನೀವ್ ಆಕ್ಸಿಡೆಂಟ್ ಸಾಯ ಎಲ್ಲ. ಯಾಕಕ್ಕ ಅಂತಂದ್ರೆ ತಡಿ 1 ನಿಮಿಷ. ಶೈಲು ಬಾಯ್ಲಿ. ಇವರು ನಮ್ಮನೆ ಹಾಳು ಮಾಡ್ಬಿಟ್ಟು ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟು ನಮ್ನ ಅಯ್ಯ ಅನ್ಸತ್ತು. ನಿಮ್ಮನೆ ಹಾಳಾಗುವಾಗ ಆಕ್ಸಿಡೆಂಟ್ ಆಗಿ ಸಾಯಿಲ್ವಲ್ಲ. ನಮ್ಗೆ ಯಾಕೋ ಇಷ್ಟೊಂದು ಅಯ್ಯ ಅನ್ಸ್ತೀಯ? ನಿಮ್ ಕೇಕ್ ಬಂದಿದ್ದೇನಕ್ಕ, ನಿಮ್ಮ ತುಳು ಕೇಕ್ ಬಂದಿದ್ದೆ ನಾನು. ನಿಮ್ಮ ಬೆನ್ಸಾಕಿ ನಿಮ್ಮ ತುಳಿನ ತುಳ್ನೇಕ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತಿ ಯಾವಳು ಮಾಡಿಕೊಂಡಿದೀವಿ ಅಂತ ನಿಮ್ಮ ತುಳಿನ ತುಳ್ನೇಕ. ಯಾಕೆ ನಿಮ್ಮ ಕೇಕ್ ಹೇಳಕ್ ಓಡಾಡ್ತೀಯ? ನಿಮ್ಮ ಅಮ್ಮ ತುಳಿನ ತುಳ್ನೇಕ ಎಂತೆಂತ ತುಮಕೂರಾಗೆಲ್ಲ ಹೋಗಿ ನೀನು ಕಾಲ ಹಾಕೊಂಡು ಹಿಂಗೆ ಆಗಿರೋದು ಅಂತ ಮೆಟ್ನಾಗೂ ಇದು ಕಳಿಸೋರು. ಈಗ ನಿಮ್ಮ ತುಳಿ ಮಾಡ್ತೀಯ ಫೋನ? ನಮ್ಮನೆ ಹಾಳಾದ ಎಷ್ಟು ಪ್ರೀತಿ ನಿಮ್ಮ ತುಳು ಅದಕ್ಕೆ ನಾನೇ ಮಾಡೋಣ ಹಾಳಾಗೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕಳು ಕಳಿಸೋರ ಮರೆಲ್ಲ ಇಂಥ ಮನೆಗೆ ಮದುವೆಯಾಗ ಮಗ ಮಾಡಿಕೊಂಡು ನೀನು ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಕೇಳ್ಕೊಳಕ್ ಮಾಡ್ತೀಯ ನನಗೆ. ನಿಮ್ಮ ಮಗು ತುಳಿಗೆ ನಾ ತುಳ್ನಾಗ ತಿರ್ಗಾ ಮಾತಾಡ್ತೀಯ. ನಿಮ್ಮ ಮರ್ಯಾದೆ ಹೊತ್ತು ನಮ್ದು. ನಿಮ್ಮ ಮಗು ತುಳಿಗೆ ನಾ ತುಳ್ನಾಕ ಅಂದ್ರೆ ನಾನು ಯಾವ ತುಳ್ಳಿ ಇರ್ತೀವಳು ತುಳ್ಳಿ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಮಗು ಕೇಳ್ಸ್ಕೊ ಹೋಗು. ನನಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ, ಏನ್ ತಿಳ್ಕೊಂಡ್ರು? ಎಣ್ಣಿಗೆ ಬಂದಿದ್ರು ಅವರು ಮನೆಗೆ. ನಿಮ್ಮ ಮಗು ತುಳ್ಳಿಗೆ ನಾ ತುಳ್ನಾಕ ಅಂದ್ರೆ ನಾನು ಕೈ ಯಾರ ಬಂದಿರೋದು ಇದ್ರಿಗೆ ಏನ್ ತಿಳ್ಕೊಂತಾರ ಅವರು? ಮನೆಗೆ ಹೆಣ್ಮಗ ಮದುವೆ ಮಾಡ್ಕೊಂತಾರ. ನಿಮ್ಮ ಮಗು ತುಳ್ಳಿನ ತುಳ್ನಾಕ ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತೊಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡಿ. ತುಳ್ಳಿನ ತುಳ್ನಾಕ ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್. ಅಂದ್ರೆ ನನಗೆ ತುಂಬಾ ನಂಬಿದೀನಿ. ಅಂದ್ರೆ ನಿಮ್ಮ ಮಗು ತುಳ್ಳಿನ ನಮ್ಮ ಎಲ್ಲ ಇಂಥ ಚೆಂಗ್ಲಾಟ ಮಾಡೋನು ಮದುವೆ ಮಾಡ್ತೀವಿ ಮಗಳನ್ನ ಅಂತ ಮೆಟ್ನಾಗ ಹೋಗ್ತಾರೆ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿಮ್ಮ ತುಳು ಮಾಡು. ನಿಮ್ಮ ತುಳಿನ ತುಳ್ನಾಕ ನನಗೆ ಯಾಕೆ ಫೋನ್ ಮಾಡ್ತೀಯ? ವರ್ಷಕ್ಕೆ ಒಂದು ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು? ಅದಕ್ಕೆ ಅವ್ರು ತುಳ್ದೆ ಹೋಗಿ ಅವ್ನ್ಯಾರೋ ಇದು ವಾಲೆ ಮುರಿ ಹಾಕ್ತಂದ. ನಿಮ್ಮ ಮಗು ತುಳ್ನಾಕಿ ನನಗೆ ಯಾಕೆ ಮಾಡ್ತೀಯ? ಅಂದ್ರೆ ನಮ್ಮನೆ ಹೆಣ್ಣಾರು ಬಂದವರೆಲ್ಲ ವಾಪಸ್ ಹೋಗ್ತಾವ್ರಿ. ನಿಮ್ಮ ಮಗು ತುಳಿನ ತುಳ್ನಾಕ ಅಂದ್ರೆ ಇಲ್ಲಿ ನೋಡಿ ಅಂದ್ರೆ ನಾನು ತುಳ್ನಾಕ. ನಿಮ್ಮ ಮಗು ಇನ್ನೊಂದ್ಸಲ ಮಾತು ನೋಡು. ಯಾರೋ ಹೆಣ್ಣಾರು ಬಂದವ್ರು ನಿಮ್ಮ ಮಗು ಕೇಳ್ಕೊಳಕ್ ಮಾಡಿದ್ದೆ. ನಿಮ್ಮ ಮಗು ತುಳಿನ ತುಳ್ನಾಕ ಅಂದ್ರೆ
ಸರಿ. ಹಲೋ ಹಲೋ ಬಾ ಮನಿಕ. ಓಹೋ ಶುರುವಾತ್ಕೊಂಡು ಆ ಒಂದಾಗತೈತೆ ಓಹೋ ಮದುವೆ ಒಂದಾಗತೈತೆ ಚಿಕ್ಕಮ್ಮಿ ಕೇಳ ದೊಡ್ಡಮ್ಮಿ ದೊಡ್ಡಮ್ಮಿ ಕೇಳ ಚಿಕ್ಕಮ್ಮಿ ಮದುವೆ ಐತೆ ಮದುವೆ ನಿನ್ ಮದುವೆ ಆಗಿಲ್ವಾ? ಚಿನ್ನು ಬಾ, ಇವತ್ತು ಚಳಿ ಆಗೈತೆ, ಬಾ ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ ನಾನು ಒಳ್ಳೆ ಹುಡುಗ, ನಾನು ಒಳ್ಳೆ ಹುಡುಗ. ಹೌದಾ? ಅಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ ಬೆಂಟ್ರಿ ಹುಟ್ಟಿರ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ಹೊಡ್ಕ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ. ಯಾಕೆ ಚಿನ್ನು? ಯಾಕೆ ಚಿನ್ನು? ವಾಲೆ ಕೇಳಿದ್ರಲ್ಲ, ವಾಲೆ ಕೈಗೊತ್ತು. ಆಯ್ತಾ? ಹಂಗೆ ಮನೆಗ್ ಹೋಗು, ಮನೆ ಹತ್ರ ಹೋಗ್ ಜಲ್ದಿ. ಉರಿತಾ ಇದೆ. ಅದು ಉರಿಲಿ, ನಾನ್ ಹೇಳ್ದಷ್ಟು ಹೇಳ್ರಿ. ಅದು ಪಾಡಿಗೆ ಅದು ಉರಿಲಿ. ಮನೆ ಹತ್ರ ಹೋಗಿ ಕಾಲ್ ತೊಳ್ಕೊ ಹೋಗ್ ಜಲ್ದಿ. ತೊಳ್ಕೊಂಡೆ. ಎಲ್ಲಿ ಕೇಳಿಸ್ಲೇ ಇಲ್ಲ ನೀನ್ ತೊಳ್ಕೊಂಡಿದ್ದು? ಎಲ್ಲ ನೀರ್ ಬರ್ತಾವೆ. ತೊಳ್ಕೊಂಡ? ಒಂದ್ ನಿಂಬೆಹಣ್ಣು ತಗೋ. ನಿಂಬೆಹಣ್ಣಿಲ್ಲ? ಮೊಟ್ಟೆ ತಗೋ, ಇಲ್ಲ ಅಂದ್ರೆ ಮೊಟ್ಟೆ ಐದು ಮೊಟ್ಟೆ. ಮೊಟ್ಟೆ ತಗೋ. ಅದನ್ನ ದೇವ್ರ ಹತ್ರ ಇಕ್ಕು, ಅರ್ಶಿನ ಕುಂಕುಮ ಇಕ್ಕಿ ಒಂದ್ ದೇವ್ರ ಹತ್ರ ಇಕ್ಕು. ನಾನು ಹೇಳ್ತೀನಿ, ಮಂತ್ರ ಹೇಳ್ಕೊಡ್ತೀನಿ, ಆತರ ಹೇಳಿವಂತೆ. ಯಾವ್ದು ಮನೆಗೆ ಇಕ್ಕಿರೋದ ಇದು ಅಂಗಡಿಗೆ ತಗೊಂಬಂದಿರವ? ಯಾವ್ದನಲ್ಲಿ ಕೋಳಿ ಮೊಟ್ಟೆ ಇಲ್ವನಪ್ಪ ನಿನ್ ಹತ್ರ? ಜಾಸ್ತಿ ತರಲೆ ಮಾತಾಡ್ಬೇಡ. ಅವೇ ಅದಕ್ಕೆ ಯಾವ ತಾಣನ ಅಂತ. ಇದು ಇದೇನಪ್ಪ, ಕೋಳಿ ಮೊಟ್ಟೆ ತಗ, ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕು. ಇಕ್ದ ದೇವ್ರ ಹತ್ರ ಇಕ್ಕು, ದೇವ್ರ ಗೂಡ ಹತ್ರ. ಇಕ್ಕಿದೆ. ದೇವರಲ್ಲಿ ಬೇಡ್ಕೊ. ನಾನು ಇಲ್ಲಿ ಅಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ, ನಿನ್ಗೆ ಒಳ್ಳೇದಾಗ್ಲಿ ಅಂತ ಅಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ. ಈಗ ಬೇಡ್ಕೊ ನನಗ್ ಕೇಳುದು, ನೀನ್ ಬೇಡ್ಕೊಳೋದು ಈ ಮೊಬೈಲಾಗೆ ಅಮ್ಮನ್ ಕೇಳಿಸ್ಬೇಕು. ಇಲ್ಲಿ ನಮ್ಮ ಮನೆಗಿರೋ ದೇವ್ರಿಗೆ ನಾನ್ ಪೂಜೆ ಮಾಡ್ತಾ ಇದ್ದೀನಿ. ಕೈ ಮುಖ ಜೋರಾಗಿ ಬೇಡ್ಕೊ, ಏನೇನ್ ಬೇಕು ನಿಂಗೆಲ್ಲ ಬೇಡ್ಕೊ. ತಾಯಿ ಜಗನ್ಮಾತೆ, ಇದು 20ನೇ ಪೌರ್ಣಮಿ ಅಮ್ಮ, ಕಾಪಾಡು ಪರಮೇಶ್ವರಿ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಅದೆಂತದ ಗ್ರಹಣ ಎಲ್ಲಾ ಕಾಪಾಡು ಪರಮಾತ್ಮ. ಎಲ್ಲ ಒಳ್ಳೇದ್ ಮಾಡು ನರಸಿಂಹರಾಜು, ಒಳ್ಳೇದ್ ಮಾಡು ಪರಮಾತ್ಮ. ಬೇಡ್ಕೊಂತ ಇದ್ದೀನಿ. ಕಾಪಾಡು ಪರಮಾತ್ಮ ಭಗವಂತ. ಸೂರ್ಯ ಯಾರ್ಯಾರು ದುಡ್ಡು ಕೊಡ್ಬೇಕು ಎಲ್ಲ ಕೊಡಂಗ್ ಮಾಡು ಪರಮಾತ್ಮ. ಆಮೇಲೆ ಅದನ್ನ ಬೇಡ್ಕೊಳಪ್ಪ. ಬೇಡ್ಕೊಂಡೆ. ಅದು ನನ್ನ ಸ್ಟೆಪ್ನಿದಿರು ಯಾರು ಫೋನ್ ಮಾಡ್ದಾನೆ ಇರ್ಲಿ. ಸ್ಟೆಪ್ನಿದಿರು ಯಾರು ಫೋನ್ ಮಾಡ್ದಂಗೆ ಇರ್ಲಿ. ಬೇರೆ ಯಾರನ್ನು ಹೊಸಬ್ರು ಸಿಕ್ಲಿ. ಬೇರೆ ಹೊಸಬ್ರು? ಬೇರೆ ಯಾರನ್ನು ಹೊಸಬ್ರು ಸಿಕ್ಲಿ. ಬೇರೆ ಯಾರನ್ನ ಹೊಸಬ್ರು ಸಿಕ್ಲಿ. ಬೇಡ, ಇದು ಬೇಡ್ರಿ. ಇದೆಲ್ಲ ಇದು ಕಾರಣ ಆಗುತ್ತೆ ಮನೆಗೆ. ಹೌದಾ? ಬೇಡ, ಇದು ಈ ಮಂತ್ರನೇ ಬೇಡ, ಬಿಟ್ಬಿಡಿ. ಬೇಡ ಬಿಡು. ಹಲೋ ಅದ್ ಬೇಡವಾ? ಆ ಮಂತ್ರ ಬೇಡ. ನಿಂಗೆ ಯಾರದ್ದು ಕೇಳ್ಕೊಂಡದ್ದು, ನಿಂಗೆ ಸ್ನಾನ ಮಾಡೋದಲ್ಲಿ ಒಂದು ವಿಧಾನ ಮಾಡ್ಕೊಂಡು ನಿಂಗೆಲ್ಲ ಒಳ್ಳೇದಾಗಬೇಕು, ನನಗೆ ಬಟ್ಟೆ ಬರೆ ಸ್ನಾನ ಮಾನ ಎಲ್ಲ ಸಿಗ್ಬೇಕು ಅಂತ ಕೇಳ್ಕೊಳಪ್ಪ.
ಕೇಳ್ಕೊಂಡೆ. ಕೇಳ್ಕಂಡ ಹಲೋ. ಹಾ ಅಯ್ಯೋ ನೀನು ನೀನು ಮೊದ್ಲು ಹೊತ್ತು ಮಗ ನೀನು ಸ್ವಾಮೀಜಿನ ಯಾಕಪ್ಪ ನರಸಿಂಹಣ್ಣ ನಾನು ಇದು ನರಸಿಂಹರಾಜು BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ. ದೊಡ್ಡ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಏನ್ ಕುಡಿಯೋದ್ ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಡ್ತಾರ? ನನಗಿನ್ನ ಬಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು ಅವರು. ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮ ತಂದು ನಿಲ್ಲಿಸ್ತೀರಾ? ನಿನ್ನ ನಂಬಿಕೆ ಅಲ್ಲ ಅಲ್ಲ ಇವ್ರೆ ನೀನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ. ಮಳೆ ಬಂದ್ರೆ 3 ಸಲ ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಮ್ಮ ನೋಟ್ ಮಾತಾಡಕ್ಕೆ ಅವಕಾಶ ಸ್ವಾಮಿ. ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮಿಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗೆ ಬಂದೆ. ಅಣ್ಣ ಹೇಳ್ರಿ. ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ. ಅದೇ ಅದು ಮಾಮೂಲಿ ವರದಕ್ಷಿಣೆ, ಒಂದ್ ಕೈ ಚೈನ್, ಒಂದ್ ಕ್ವಾಲಿಟಿ ಚೈನು, ಒಂದ್ ಗಾಡಿ ಕೇಳಿದ್ದೆ ಕಣ. ಯಾರಿಗೆ ಮಾಡಿದ್ರು ಫೋನು? ನರಸಿಂಹಣ್ಣ. ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜು BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ ದೊಡ್ಡ ಮನ್ಸಂಗೆ. ಇಲ್ಲ, ನಾವ್ ಯಾವ್ದು ಮದುವೆ ವರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ. ನಾನು ನನ್ ಮಗಂದು ವರದಕ್ಷಿಣೆ ಮದುವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆ ಬರ್ರಿ ಅಂತ ಬರ್ತೀವ್ರಿ. ನಮ್ಗೇನು ದುಡ್ಡು ಕಾಸು ಅಷ್ಟೇ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ, ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳ್ಚೆನು, ಒಂದ್ ಉಂಗ್ರ, ಒಂದ್ ಬ್ರಾಸ್ಲೆಟ್, ಒಂದ್ ಗಾಡಿ ಕೇಳಿದ್ದೆ. ಮಗರಿಗ? ಮಗನ್ಗೆ ಹೇಳಿ. ಅದೇ ನೋಡಿದ್ದೀರ ನಮ್ ಕೇಶವನ್ನ? ಇಲ್ಲ, ನೋಡಿಲ್ಲ. ಅದೇ ಅವ್ನು ಬೆಂಗಳೂರಾಗ ಕೆಲ್ಸ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ನಮ್ ಮನೆಗ್ ನೋಡಿದ್ಯಾ, ಚಿಕ್ಕ ಮನೆ, ಇನ್ನು ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಈಗ್ಲೇ ಕಳ್ಸ್ಬಿಟ್ಟವ್ರೆ. ಮನೆ ತಾವ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ನಿಮ್ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ, ಬೆಳಗ್ಗೆ ಬಂದ್ ಅಮ್ಮನ್ ಬಿಡ್ಲಾ? ಬೇಡ ಸ್ವಾಮಿ, ನಮ್ದೇ ಎಲ್ಲೋ ಯಾವ್ದೋ ಬೇರೆ ಮದುವೆ ನಿಲ್ಸಿದೀವಿ. ನಮ್ದು ಪೂರ್ತಿ ಒಳಗೆ ಪೂರ್ತಿ ಸಿಕ್ಕದ ಮನೆ ಸ್ವಾಮಿ ನಮ್ದು. ನೋಡಿಲ್ವ ನಾನೇನ್ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ. ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದಿರು ಸರಿ ಇಲ್ಲ. ಯಾಕೆ ಬೇಕು? ಆಮೇಲೆ ಯಾಕೆ? ಅಲ್ಲ, ಗಾಡಿ ಅದು ಒಂಚೂರು ದೊಡ್ಡದದು, ನಿಲ್ಸ್ಕೊಳಕ್ ಆಗಲ್ಲ. ಅದಕ್ಕೇನೆ. ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವುದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನ್ ಸ್ವಾಮಿ, ಯಾವ ಗಾಡಿ ಕೊಡ್ಸಿದ್ರೆ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಅದ್ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ನಿಮ್ ಮನೆಗೆ ನಿಲ್ಸ್ಕೊಂಡಿರ್ತೀರಾ, ಆದ್ಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ, ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ. ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನ್ ಜಾಸ್ತಿ ಏನಿಲ್ಲ. ಸ್ವಾಮಿ, 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಸಿರ? ವರದಕ್ಷಿಣೆ ಕೊಟ್ರದ? ಇನ್ನೇನೋ ಹೆಣ್ಣು ಗಂಡು, ಹುಡ್ಗ ಹುಡುಗಿ, ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ, ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತೆ ಊರಾಗೆಲ್ಲ. ಈಗ ನಾವೆಲ್ಲ ಹಳ್ಳಿ ಮಾಡ್ಸ್ಕೊಂಡ್ ಕೂತ್ಕೊಳಕ್ಕಾಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದು ಗೌರವ, ಅದಕ್ಕೊಂದು ಬೆಲೆ, ಒಂದು ತೂಕ ಸಿಗುತ್ತೆ.
ಓ ಯಜಮಾನ್ರೆ ನೀವು ಯಾರು ಏನಯ್ಯ? ಯಜಮಾನ್ರೆ ನೀವು ಯಾರು ಅನ್ನೋ ಸರಿ ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ನಿಲ್ಸ್ಕೊಳ್ಳೋ. ನೆನ್ನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ? ಓ ಒಂದ್ 2 ದಿನ ನಿಲ್ಸೋ, ಮದುವೆ ಆಗತ್ತಕ ಆಮೇಲೆ ಎತ್ಕೊಂಡು ಹೋಗ್ತೀವಿ. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದು ತಂದು ನಮ್ಮನೆ ತಗೊಂಡು ನಿಲ್ಲಿಸ್ತೀರಾ? ಜಾಗ ಇಲ್ವಲ್ಲ, ನೀನಾದ್ರೆ ನಂಬಿಕೆ. ಓ ಯಜಮಾನ, ಇದು ಏನು ಕುಡಿಯೋದು ನೀನು? ಏನು ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಟ್ಟಾರ? ನನಗಿನ್ನ ಹುಚ್ಚಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು. ಅವರು ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ತಿಂದು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟಿರೋ ಟ್ರೈನ್ ನಮ್ಮ ಮನೆ ತಂದು ನಿಲ್ಲಿಸ್ತೀರಾ? ನಿನ್ನ ನಂಬಿಕೆ ಅಲ್ಲ. ಅಲ್ಲಲ್ಲ ಇವರೇ ಯಜಮಾನ್ರೆ, ನೀನು ನಂಬಿಕೆ ಇಲ್ಲಿ ನಮ್ಮ ಕಡೆ ಆದ್ರೆ ಕಳ್ಳನ ಮಕ್ಕಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ಏರ್ಬಿಟ್ಟು ಹೋಗ್ತಾರ? ಬಿಚ್ಕೊಂಡು ಹೋಗಿ ಬಾಗಿದ ಗಂಟೆಗೆ ಹಾಕಿರಿ. ಏನ್ ಮಾಡಿ ಚಿರಾಪತಿ ನನ್ನ ಮಗಳು, ಅಟ್ಟೋರು ನನ್ನ ಮಕ್ಕಳು, ನಿನ್ನ ತಮ್ದಿರು ಇದ್ದಂಗೆ ನಮ್ಮಣ್ಣ ತಮ್ದಿರು. ಅದಕ್ಕೆ ನಾನಿವಾಗ ನಿಮ್ಮ ಟ್ರೈನ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು ನಾನು ನನಗೆ ಉಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿ ಅಂತಲ್ಲ, ನನ್ನ ಬಂದಿಲ್ಲ ಅದನ್ನ ಸರಿಗೆ ಅವ್ನಿಗೆ ಅರ್ಥ ಆಗಂಗೆ ಹೇಳ್ಬೇಕು. ನರಸಿಂಹಣ್ಣ, ಓ ನೀನು ನಾವ್ ಏನು ಫೋನ್ ಮಾಡಿದೆ ಗೊತ್ತಾ ನಿಂಗೆ? ಓ ಹೇಳಿ. ನೀನಾದ್ರೆ ಕೆರೆ ಕಡಿಕೆ ಪರೆ ಕಡಿಕೆ ಬಾತ್ರೂಮ್ ಹೋಗ್ತಿರ್ತೀಯಲ್ಲ, ಹಾಂ ಅಲ್ಲಿ ನಿಮ್ಮ ಅಂತವಿಂದ ಅಲ್ಲಿ ಗಳಿ ಬಳಿ ಹಾಕ್ಸ್ಕೊಂಡು ಹೋಗ್ಕಂತೀಯ, ಓಡಿಸ್ಕೊಂತೀಯ. ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡಿಸ್ಕೊ ಅಂತ ಅಷ್ಟೇನೆ. ಸೂಳೆ ಅಲ್ಲ ಇವ್ರೆ, ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದಲು ಆಫ್ ಮಾಡಿಬಿಡ್ರಿ. ಟ್ರೈನ್ ಕೆರೆದಾಗ ಓಡಿಸಿ ಆಡಕ್ಕೆ ನಾನು ಮಾಡಿಕೊಳ್ಳಿ ಇಲ್ಲಿ ಬಾತ್ರೂಮ್ಗೆ ಹಾಂ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ, ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ ಆಯ್ತಪ್ಪ. 3.5 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ, ಬ್ಯಾಡಿಲ್ದಾಗ ಬಿಚ್ಚು ಮನೆಗೆ ಮಾಡಿಕೊಳ್ಳಿ. ಅದ್ರಾಗ ಏನೈತೆ? ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಈಗ ಅನ್ಕೊಂಡು ಇಕ್ತೀರಾ ಇಲ್ವೋ? ನನಗಿನ್ನ ಹುಚ್ಚಿಡ್ಸಾಕ ಈಗಲೇ ಯಾರ್ದ ಹುಚ್ಚಿಡ್ದೈತೆ ನಮ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡು, ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ. ನೋಡು, ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ಗೊತ್ತಾಯ್ತಾ? ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮದೇ ನಿಲ್ಲಿಸ್ತೀರಾ ತಂದು? ನಮ್ಮಮ್ಮ ಸೊತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸೊತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸೊತ್ತಾಗ್ಲು ನಿಮ್ಮಮ್ಮ ಸೊತ್ತಾಗ್ಲು ರೈಲ್ ಕೊಟ್ಟವೇ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನ ಯಾವ್ದೋ ಕೊರೋನಾ ಇಂಜೆಕ್ಷನ್ ತಗೊಂಬಂದು ಕುಂತಿತಾವಲ್ಲಿ ಹೊತ್ಕೊಂತ ಇದೆ. ಅದಕ್ಕೆ ಇನ್ನು ಅದ್ರ ಮೇಲೆ ಇನ್ನು ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ಎಕ್ಕಿಲ್ವ ನೀನು? ತಡಿ ಒಂದ್ ನಿಮಿಷ ತಡಿ, ಬೇಜಾರ್ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ. ನಾವು ನೋಡು ಹೆಂಗ್ ನೋಡಿದೀವಲ್ಲ, ಅವರು ಆಗರ್ಭ ಶ್ರೀಮಂತರು. ಅವ್ರಿಗೆ ಒಂದು ನಿಮಿಷ ಹೇಳೋದ ಕೇಳಿಸ್ಕೊ. ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ, ಗೊತ್ತಾಯ್ತಾ? ಅವ್ರು ಅದಕ್ಕೆ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ಕಾರೆ. ಅವರಿಗೆ ಕೋಟಿ ಅನ್ನೋದು ಅಲಕ್ಷ ಆಗ್ಬಿಡೈತೆ. ಅದಕ್ಕೆ ಅವ್ರು ಏನಾದ್ರು ಗೊತ್ತಾ, ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದಿದ್ಕೆ, ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ. ಆಮೇಲೆ ನೆನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಆಗಿ ತಗೊಳ್ರಿ, ಇದೇನು ನಿಮ್ ಗಾಡಿ ಅಂತಾರೆ. ಇದೇ ಸಮಯ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೇ, ನಾನಿರೋ ಶ್ರೀಮಂತಿಕೆಗ ಪಲ್ಸರ್ ಗಾಡಿ ಯೂನಿಕಾನ್ ಅವೆಲ್ಲ ಕೊಡಿಸ್ಬಿಟ್ರೆ ಒಂದು ಬೆಲೆ ಕಮ್ಮಿ ನಮ್ಗೆ, ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ. ಮಳೆ ಬಂದ್ರೆ 3 ತೊಟ್ಟಿ ತಿಂದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಾವು ನೋಡಿ ಮಾತಾಡಕ್ಕೆ ಅವಕಾಶ 18 ಬಕೆಟ್ ಇಕ್ಬೇಕು ನಾವು. ಆಮೇಲೆ ನಮ್ದು ಧಿಕಾರದ ಊರು ಬಾಗ್ಲಾಗ್ಯವಳೆ, ಯಾವ ನಂಬರಿಗೆ ಮಾಡಿದ್ರು ಅದನ್ನ ಕ್ಲೀನಾಗಿ ಚೆಕ್ ಮಾಡಿ ನಾನು. ನರಸಿಂಹರಾಜಣ್ಣ, ನೀನೇನು ನನಗೆ ಬೇರೆ ನಾನು ಕುಡ್ಕ ಅಲ್ಲ, ನೀನ್ ಕಂಡಾಗ ನಾನೇನು ಕುಡಿತೀನ? ನೀನ್ ನೋಡೇ ಇಲ್ಲ ನಾನು. ಸೊ ಅಣೆ ಬೆಳಿಗ್ಗೆ ಬುಗುನಳ್ಳಿ ತವಿಂದ ತುಮಕೂರು ಹೋಗಿ ಬರ್ತೀನಿ ಎಲ್ಲ ನಮ್ಮ ಫ್ರೆಂಡ್ ಮನೆಗೆ. ಅದೆಲ್ಲ ಹ್ಯಾಂಡ್ ಪೋಸ್ಟ್ ಹಾಕಿ ಅಂತ ಹೋಗಿ ಬರ್ಲಿಲ್ವಾ ನೀನು? ನಾನು ಅಲ್ಲೇ ಕುಂತಿರ್ಲಿಲ್ವಾ? ಕರೆಕ್ಟು. ಮತ್ತೀಗ ಅಲ್ಲ, ಯಾರು ನೋಡಿಲ್ಲ ಸ್ವಾಮಿ ನಾನು. ಟ್ರೈನ್ ಯಾರು ಕೊಡ್ತಾರ ಅದನ್ನ ನಾವು ತಂದು ಮನೆ ತಗ ನಿಲ್ಲಿಸ್ಕೊಂತಾರ. ಇದು ಯಾರು ಅನ್ನ ತಿಂದವ್ರು ಮಾತಾಡೋ ಅವನ್ಯಾರ ಕುಡ್ಕೊಂಡ್ ಮಾತು ಕೇಳ್ಕೊಂಡು ನೀನು ನಮ್ಮ ತಲೆ ತಿಂದು ನಮ್ಮನ್ನು ಹುಚ್ಚಿಡಿಸ್ತೀವಲ್ಲ. ಲೇ ನರಸಿಂಹಣ್ಣಯ್ಯ, ನೀನು ಬೆಳಗ್ಗೆ ಗಾಡಿಗೆ ಹೋಗ್ಬೇಕಾರೆ ನೆನ್ನೆ ಎಲ್ಲ ಯೂಸ್ ಗಾಡಿ ತಾನು, ಇವತ್ತು ಯೂನಿಕಾನ್ ಹಳೆ ಗಾಡಿ ತಾನು ಓಡಾಡ್ದು ಹೋಗ್ಲಿಲ್ವ ನೀನು? ಹೋಗಿ ನೀನು ಎಲ್ಲಿಗೆ ತುಮಕೂರು ಹೋಗಿ ಬರ್ತೀನಿ, ಒಂಚೂರು ಕೆಲಸ ಐತೆ ನಮ್ಮ ಹುಡುಗರ ಮಂತಕ್ಕೆ ಹೋಗಿ ಬರ್ಬೇಕು ಹ್ಯಾಂಡ್ ಪೋಸ್ಟ್ಗೆ ಅಂತ ಹೇಳೋದೆ. ಮತ್ತೆ ಈಗ ನನಗೆ ನೋಡಿಲ್ಲ ಅಂತ ನೀನ್ ಬೆಳಗ್ಗೆ ಬುಗುನಳ್ಳಿಗೆ ಮಾತಾಡ್ಕೊಂಡು ಹೋಗಿ ತಿರ್ಗಾ ಆ ಕಡೆಯಿಂದ ಆಲೇ ಎಷ್ಟು 12 12:30 ಆಗಿದ್ದಾರಪ್ಪ ಬಂದು ತಿರ್ಗಾ ಆ ಕಡೆಯಿಂದ.
ಬೆಕ್ತಿ ಮರಿ ಹಿಡ್ಕೊಂಬಂದೆ. ಒಂದು ಚೀಲದಾಗ ಏನು ಹಾಕೊಂಡು ಇಟ್ಕೊಂಬಂದಲ್ಲ. ಹ್ಞೂ ಸ್ವಾಮಿ. ನಾನು ಟ್ರೈನ್ ಪೈನ್ ತಲೆ ಕೆಡಿಸ್ಬೇಡ್ರಿ ನನಗೆ. ಇವಾಗ ಮಾತ್ರೆ ಮುಗಿದೋಗ್ಯಾವೆ. ಮೆಡಿಕಲ್ ಸ್ಟೋರ್ ತೆಗಿಯಲ್ಲ, ಒಂದೇ ಬುಟ್ಟಿ ತೆಗಿಯೋದು ನನಗೆ. ಇವಾಗ ಟ್ರೈನ್ದು ನಿಮ್ಮ ಮಗನ ಟ್ರೈನ್ ಅನ್ನ ಕೊಡ್ಸ ಇದು ನನಗೆ ತಲೆ ರೇಗಿಸ್ಬೇಡ. ನರಸಿಂಹಣ್ಣ ಒಂದ್ ನಿಮಿಷ ತಡಿ. ನೀನು ಯಾರಿಗೇ ಆಗ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ಬೇಡ, ಅದು ತಪ್ಪಾಗುತ್ತೆ. ಅದು ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನೀನ್ ಬೇಕಾರೆ ದೊಡ್ಡ ಮಾತದು, ಕರೆಕ್ಟ್. ಸಿಟ್ಟು. ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನಿಮ್ಮಮ್ಮ ಅಲ್ಲು ಅಂತ ಬೈಬೇಡ. ಸಿಟ್ಟು ಸ್ವಾಮಿ, ಸಿಟ್ಟಿಗೆ ಹಂಗ ಅನ್ನೋದು ನಮ್ಗೆ ಒಬ್ರಲ್ಲ, ನಿಮ್ಮ ಹಂಗಲ್ಲ. ನಿಮ್ಮಮ್ಮ ಅಂದ್ಬಿಟ್ರೆ ನಿಮ್ ಸಿಟ್ಟು ಬರಲ್ವಾ ನಿಮ್ಗೆ? ಹೇಳಿ. ಅಲ್ಲ ನಮ್ಮಮ್ಮಂಗ್ ಬೈತಿಯಲ್ಲ ನೀನು. ನಿಮ್ಮಮ್ಮಂಗ್ ನಾವ್ ಹಂಗೆ ನಿಮ್ಮಮ್ಮ 75 ಸಲ ಹೇಳ್ತೀವಿ ಬಿಡಿ, ನನ್ನಲ್ಲ ಬಿಡ್ರಿ. ಅದಕ್ಕೆ ಓಡ್ತೀವಿ ನಾವು. ಟ್ರೈನ್ ಪೈನು ಏನು ತಂದು ನಿಲ್ಲಿಸ್ಬೇಡ್ರಿ. ನಿಮ್ಮ ಕಾಲಿಗೆ ನಮಸ್ಕಾರ, ಇಬ್ಬರು ನಮ್ಮ ಕಾಲಿಗೂ ನಮಸ್ಕಾರ. ನಮ್ದು ನಾವೇ ಇವಾಗ ಸ್ವಲ್ಪ ಉಸಿರಾಡ್ಕೊಳಕ್ಕೆ ಮಾರ್ಗ ಮಾಡ್ಕೊ ಹೊಟ್ಟಿದೀವಿ. ಉಸಿರಾಡಿ ಯಾರೇ ಬೈಬಿಡ. ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಯಾರು ಅರ್ಗದೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನ್ ಮೊನ್ನೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ ಏನು? ಸಮಾಚಾರವೇನು? ಮನೇಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ? ಅಕ್ಕ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಿದೆ? ಏನ್ ತಿಂಡಿ ತಿಂದ್ರಿ? ಏನ್ ಅಡಿಗೆ ಮಾಡಿದ್ದಾರೆ? ನಿನ್ನೆ ಏನ್ ಊಟ ಮಾಡಿದ್ರಿ? ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಕ್ಕೆ ಮಾತಾಡಿದ್ರು, ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ? ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ. ಹೆಲ್ತ್ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಸಿಟಿದಾಗ ಒಂದು ಅಂಗಡಿ ಇದೆ, ಅಂಗಡಿ ತಗೊಂಡ್ಬರೋದು ತಗೊಂಡ್ಬರೋದು. ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ಗ ನಮ್ದು ₹1 ಯಾವ್ದು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ. ಅವ್ರ ಮಕ್ಳೇ ನಾವು. ಅಲ್ಲ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದುವೆ ಬಂದವ್ರೆ. ಅವ್ರ ಮದುವೆ ಆಗಿಲ್ಲ. ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ವರ್ಷ ಆಯ್ತು. ಯಾರು ವಯಸ್ಸು 70 ವರ್ಷ 70 ವರ್ಷ ಆಯ್ತು. ಅಲ್ಲ ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಮ್ ತಂದೆ ತೀರೋಗ್ಯವ್ರೆ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ನಮ್ ತಾಯಿಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದಳೆ. ಅಲ್ಲ ರೀ, ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯಿಯರ್ಗ
ಎಷ್ಟು ಜನ ಕೊಟ್ಟಿದ್ ನಾನು ಮಗನ ತಾಯಿನಾಕ ನಮ್ಮ ಕೆರ ಅರ್ಧಂಗ್ಲೇನೋ ನಮ್ಮವ್ವ ಹಂಗಂದ್ರೆ ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ. ಅಯ್ಯೋ ಸ್ವಾಮಿ ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್ ಸಿಂಗಾಪುರ್ ಅಮೇರಿಕಾ ಇಲ್ಲಿ ತುಮಕೂರು ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ ಸಿದ್ಧಗಂಗೆ ಇಡೀ ಊರಲ್ಲಿ ಎಲ್ಲ ರೇಟ್ ಮಾಡ್ಕೊಂಡೆಲ್ಲ ಮರಕು ಇಟ್ಟು ಹೊಡೆದ್ಬಿಡ್ತಾರೆ ಹಂಗಂದ್ರೆ ನಮ್ಮ ಅವ್ವನ್ನ. ಇನ್ನೊಂದು ಮದುವೆ ಆಗ್ತಿಲ್ಲ ಅಂತ ಅಂದ್ರೆ ನಮ್ಮ ಅಣ್ಣ ತಮ್ಮರು ನಮ್ಮ ನೆಂಟ್ರಿಸ್ ಎಲ್ಲ ಸೇರಿ ಮರಕು ಇಟ್ಟು ಹೊಡೆದ್ಬಿಡ್ತಾರೆ ನನ್ನ. ನಿಮ್ದು ತಾಯಿ ಕಲಿಡಿಯಾಗಿ ಮಾಡಿದಲ್ಲ ಸೂಳೆ ಮಗನೇ ಅಂತಾರ. ತಿಂತೀರಿ ಅಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗೆ ಅಲ್ಲ. ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ ಹಲೋ ಸರಿ ತಿಂತೀರ ತಾಯಿಗೆ ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು. ರೇ ನಮ್ ತಂದೆ ತಾಯಿ ಬತ್ವಾರ್ ಕಣ್ರಿ ರೈ. ಅದಕ್ಕೆ ಗತವಾಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರು ತುಳ್ಳೆ ಒಂದು ಹೋಗಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಹಂಗಂದ್ರೆ ಬೆಂಕಿ ಇಕ್ಬಿಡ್ತ ನಮ್ಗೆ. ಈಗ ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಅರ್ಧವಂಗ ನೀವು ಅವು ತೂರ್ತಿ ನಾನು ನಮಗೆ ಮೊದ್ಲು ನಾನು ಕೆರ ಅರ್ಧವಂಗ ನಾನು ಹೊಡ್ಕೊಂಡು ನಿಂತ ಮಾತಾಡ್ತೀನ. ಹಲೋ ಅಪ್ಪಯ್ಯ, ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ ಹೇಳ್ತೀನಿ ನನ್ ಮಕ್ಕ ಹೋಗ್ಬಿಡ್ಬೇಕಾರೆ ಹೇಳ್ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನಾರ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ನಾನು ಹೇಳಿದ್ದು ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಅಲ್ಲೇ ಕಲ್ಸ್ಕೊಂಡ್ ಸಮಭಾಗ ಮಾಡ್ಕೊಂಡ್ರಿ 4 ಜನ ಅಲ್ಲೇ ತಿನ್ನೋಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ ಮಕ್ಳ್ರ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ಕಿಲ್ದ್ರೆ ಇವ್ನು ಏನ ಮಾತಾಡ್ತಾನಲ್ಲಪ್ಪ. ಒಳ್ಳೆ ಚೆನ್ನಾಗಿ ಹೇಳ್ತೀಯ ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತೇವೆ ಸಾರ್ ಸಾಮಾನು ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿಂದಾನೆಲ್ಲ. ಕುಡ್ಕ ತಾಂಡು ಏನೋ ಹಪ್ಳ ಕರ್ಸ್ ಹೇಳಿ ಏನು ಬಿಸ್ನೆಸ್ ಕೊರೋನಾದಾಗಲ್ಲ ವ್ಯವಹಾರಗಳು ಮಾವಿನ ಮರಗಳು ಅವು ಇದ್ವಲ್ಲ ಸಾಬ್ರ ನೀವು ಸಾಹೇಬ್ರ ನಿಂಗೆ ಮಾವಿನ ಮರ ತರಕ್ಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರು ಆದ್ರೆ ಜಲ್ದ್ ಹುಡುಗಿ ಕೊಡಿಸ್ಬಿಡೋಣ ನಿಮ್ಗೆ, ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ನಮ್ಮ ಮನ್ಸು. ಏನಿಲ್ಲ ಏನ್ ಗೊತ್ತಾ, ಅಲ್ಲಿ ಇದು ಸಾರು ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರು ನಿಮ್ಮ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು ಮಗ ತಾಯಿನ ಕಿವಿನೇ ಕೇಳಲ್ಲ ಹುಡುಗಿ ನೆನಪಂದು ಕುಂತೀವಿ. ಏನ್ ಮಾಡಿದ್ರಮ್ಮ ಸಾರು? ಖಾರ ಆರ್ದೈತೆ ಅಂತೆ. ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲೇ ಅದು ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು. ಈಗ ಸತ್ತೋದ್ರಲ್ಲ ಅಲ್ಲಿ ಕೂಳು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಆಗ್ತದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡೋಣ. ಓಯ್ ಮತ್ತು ಇದು ಕುಡ್ಕೆ ಒಳಗೆ ಇಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡೋಣ. ಹೊರದಾಗ ಬಂದವ್ರೆ ನಾನು ಅವಾಗಲೇ ತಗೊಂಬಂದೀವಿ ನಿನ್ಗೆ. ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡ್ತತೆ. ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡು ನಾವು 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ.
ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ. ನೋಡಿ ನೀನ್ ಬುದ್ಧಿವಂತ ನೀನು, ಆಮೇಲೆ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟಾಗಿ ಹೇಳ್ತಾ ಇದೀಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕುಂತವ ಖಾರ ಹರ್ಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು ಉದ್ದಿನ ಹಪ್ಪಳ ತಂಬ, ಹುಳ್ಳಿಕಾಳು ಹಪ್ಪಳ ಅವೆಲ್ಲ ತರಬೇಡ, ಅಲ್ಲೇ ಕಲ್ಸ್ಕೊಂಡು ಸಮ ಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ನ ಮಕ್ಳ್ರ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ಕಿಲ್ದ್ರೆ ಇವ್ನು ಏನು ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಾಕೊರಲ್ಲ ಮಡಿಕೆಗೆ. ನೀನು ತಾಯಿನ ಹಾಕಿ ನನಗೇನ್ ಕರ್ಮ ಸುಮ್ಕಿದ್ ಗುದ್ದೆ ಕಲ್ಲಕ್ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡಾಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನು ಇಲ್ಲಿ ಸಾರು ಮಾಡ್ಸ್ಕೊಂಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ತಗೊಳ್ರಿ ಕೃಷ್ಣ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲೆ. ಅದು ಅನ್ನ ಇದು ಎಣತ ಹೊಡ್ಯಾಕಿರೋ ಅನ್ನ ತಿನ್ನೋಣ ಸ್ವಾಮಿ ನಾವು. ಅನ್ನಲ್ವನ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ, ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತಾವ ಸಾರ್ ತಗೊಂಬಂದು ನಮ್ಮ ಮನೆಗೆ ಮಾಡ್ಕೊಂಬಂದು ಅಲ್ಲಿ ತಿನ್ನಾನೆಲ್ಲ. ಕುಡ್ಕ ಹಪ್ಪಳ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರೋ, ಯಾರು ಇಲ್ಲ ಬುಳ್ಕೊಂಡ್ ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಅಷ್ಟೇ ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬತ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕಾರ್ ದೂರ ಬಾಕ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ರೇಗಿಸ್ಬಿಟ್ರಿ. ಈ ನೋಡೋ ಯಾಕೆ ನರಸಿಂಹಣ್ಣ ನೀವ್ ತಲೆಗದ್ದಿದ್ರು ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ನಮ್ ಕುಡ್ದುಲ್ ನನ್ ಮಕ್ಕಳ್ರ ನೀ ಅಲ್ಲಿ ಎಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ನೀ ಅಯ್ಯೋ ತಿಂದ್ಬಿಡ್ರಿ ಅದಕ್ಕೆ ನಾವು ನೀನ್ ನರಸಿಂಹಣ್ಣ ನಾನ್ ಹೇಳೋದಾಗೇನ ತಪ್ಪಿದ್ರೆ ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ 7 ತಿಂದು ನನ್ ಮಕ್ಕ ಹೋಗ್ಬಿಡ್ಬೇಕಾರೆ 7 ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ 7 ತಿಂದು ನನ್ನ ಮಕ್ಕಳಿಗೆ ನಾನು ಉಗಿಸ್ಕೊಂತೀನಿ. ನೀನ್ 7 ತಿಂದ್ಬಿಟ್ಟು ನನಗೆ ಮಕ್ಕಳಿಗೆ ನಾನು ನೋಡೋಣ ಊಟನೂ ಬೇಡ ಏನು ಬೇಡ ಹೋಗಿ ಪಿಕ್ಕೆ ತಗೊಂಡು ನಿಮ್ಮ ಅವು ತಿಂತ ಹೋಗಿ ನೀನು ತಾಯಿನ ಹಾಕ್ಯಾದ್ರ ಊಟ ಈ ಕುಕ್ಕಣ್ಣಲ್ಲ ಶಿವ ನಿಮ್ಮ ಸತ್ತಿರ ಅನ್ನ ತಿನ್ನ 7 ತಿಂದ ನನ್ನ ಮಕ್ಕಳು. ಒಂದ್ ನಿಮಿಷ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಹಲೋ ಹಲೋ ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದೆ. ಇದು ಯಾಕೋ ಹೀಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಯ್ತು ಬೂನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ ಹೆಂಗಸು. ಇದು ನಿಮ್ಗೆ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಅವ್ರ ಅಲ್ಲ, ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲವ. ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ ಏನಕ್ ಮಾಡಿದ್ರಿ ಅಂತ ತಿಳ್ಕೊಳ್ಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನು ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗ ಅವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ, ಇಲ್ಲ ಪಾಪ, ನಾವು ನಮ್ ತಂಗಿ ನಮ್ಮ ಅಕ್ಕ ಇದ್ದಂಗವ.
ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೀಗ ಏನ್ ಆತರ ಮಾತಾಡ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀವ್ ಬಂದ್ ಇಟ್ಕಂತೀಯ ನನ್ನ? ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕೊಂಬಂದ್ ಮದ್ವೆ ಮಾಡಿಸ್ತೀಯ? ಇಲ್ಲ ಅಕ್ಕ. ಮತ್ತೀಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮಿ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನು ಅದು ಯಾತ್ರದ್ದು ಇಲ್ಲ. ಟೆಲ್ಮಿ ಏನೂ ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ, ಅದು ತಪ್ಪಾಯ್ತು ಅಲ್ವಾ? ಓ ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಓ ಮದ್ವೆ ಆಗಿದೆ ಸರ್, ಮದ್ವೆ ಆಗಿದೆ ಅಕ್ಕ. ಯಾರಿಗೆ? ನನಗ್ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದ್ವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಮ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಇಲ್ಲ ಇಲ್ಲ, ಎಲ್ಲರಿಗೂ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದ್ಯಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್, ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ಟು 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್. ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವಾ, ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್ ಸಿಗರೇಟು ಏನು ಸೇರ್ತಿಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೈವಾರಾಧನೆ ಮಾಡಿಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸುಮ್ಮನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಏನಕ್ಕೆ ಹೋಗತ್ ನನ್ನ ಮಗ ನೋಡ್ರಿ, ನಾಯಿ ಚೂ ಬಿಟ್ಟು ಹೇಳಿಸ್ತೇವೆ ಅಂತ ಏನಕ್ಕೆ ಈಗ ಬಂದ್ ಶಿವ ಅಂತ ಕೂಕ. ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ, ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ಟು 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ, ಇಬ್ರೇನಾ? 2 ಮಕ್ಳು. ನೀವಿಬ್ರು ಗಂಡ, ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವ್ ಇಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಿ ಇರೋದ ಮನೆಯಲ್ಲಿ? ಇಬ್ರೇ ಇರೋದು ನಾವ್ ಇಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೇ ಇರೋದು. ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ ನಿನ್ಗೇನೋ ತಿಕ್ಕಾದಿಂಪಂಡಿಕ್ತೇ, ನನಗೆ ತಿಕ್ಕಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತೈತಿಲ್ಲ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು. ನಮ್ಗೆ ಸರ್ 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವ್ ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದೋಗ್ಯಾವಿಲ್ಲಿ. ನಿಮ್ಗೆ ಇದು ಯಾಕ ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ. ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು. ನೀವು ಗಂಡ ಇಬ್ರು ಹೆಂಡತಿ ಇಬ್ರಲ್ವಾ?
ಇಬ್ರು. ಮಕ್ಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ ಇಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಕೇಳಿಸ್ಕ, ಗಂಡ ಹೆಂಡತಿ ಇಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು, ಇವ್ರು ಏನಪ್ಪ. ಹೇಳಿ ಸರ್, ಹೋಗ್ಲಿ. ಗಂಡ ಹೆಂಡತಿ ಇಬ್ರು. ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು, ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಆಯ್ತಲ್ಲ, ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಜನ ಮಕ್ಕಳು ಸರ್? ಏನಪ್ಪ ಇದು, ಇಬ್ರು. ಈ ನಾವು ಇಬ್ರು, ಯಾವ ಇಬ್ರು ಇಲ್ಲ. ಹೋಗ ನಿಮ್ಮ ಅವಳೆ ಹೊತ್ತು. ಹಲೋ, ಯಾಕೆ ಕಳ್ತನ ಮಾಡ್ತಿದೀವ ನಾವು? ಕಳ್ತನ ಮಾಡ್ತೀವಿ. ಮರ ಕೊಡ್ತಿದ್ದೀವಿ, ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ, ಕಿಟಕಿ, ವಾಸ್ಕಲ್ಲು, ಏನು ಬೇಕು ಮಾಡಿಸ್ಕೊಂಡು, ಡೈನಿಂಗ್ ಟೇಬಲ್ಲು, ಮಂಚ, ದಿವಾನ್ ಕಾಟು, ಏನು ಬೇಕು ಹೇಳು, ಡೈನಿಂಗ್ ಟೇಬಲ್, ಏನೇನು ಬೇಕು ನಿನಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ, ಗೊತ್ತಾ? ನಾವು ಟೀಪ ಎಲ್ಲ ಮಾಡ್ಬೋದು. ಗೊಂಬೆಗಳು, ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಇದು ಕರ್ಮ ಇದು? ನಮ್ಮನ್ನ ನಾವೇನು ಈ ಬಲಗಡಿಗೆ ದೇವ ಕೊಡಲ್ಲ ಅವ್ರ ನಮ್ಗೆ. ಸಮಯ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹೆಂಗ್ ಕಾಣ್ತೈತಿ. ಓ ಹಲೋ, ಕಾಂಗ್ರೆಸ್ ಬತ್ತೀಯ ಅಣ್ಣ? ಸ್ವಾಮಿ, ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿಟ್ಟಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ನ ಕಾಲು ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕೋಣ, ಪರಂಗಿ ಗಿಡಕ್ಕ ಗಿರಾಕಿ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ, ನಾನು ತಿಕ್ಲಿಯಾಗಿನ್ನ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ, ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ, ಬಲಗಡೆ ಕಡಿಮೆ ಸ್ವಾಮಿ ಇಲ್ಲ. ಆಮೇಲೆ ಏನ್ ಮಾಡೋದು, ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ. ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ, ಅಲ್ಲ ಮಗ, ಇದು ಸೀನಿಯರ್ ತಿಕ್ಲೂರು, ಅದು ಸಂಸಾರನ ಅಂದ್ರೆ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಅವ್ರಿಗೆ. ಹಲೋ, ಮನೆಯಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಾತ್ರಿ ಕರೆಂಟೇ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ. ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು.
ಖಂಡಿತ ನನಗೂ ಹುಚ್ಚಿಡಿತೈತಪ್ಪ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚಿ ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ. ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಪ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ನಗ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಈಗ ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡ್ ಅಲ್ಲೇ ಇದು ಈರೆಕ್ಕಿ ತಲೆ ಇರ್ತದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತು ಅಲ್ಲೇ ನಿಮ್ಗೆ. ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನ ಮಗ ಬೆಳಿಗ್ಗೆನೆ ಇವಾಗ ಇನ್ನು ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಕಿದ್ದೆ ಮಗ? ಯಾಕೆ ಅಡಿಕಿದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲ. ಈಗ 3 ಗಂಟೆ ಟೈಮು. ನಾವು ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬರೋಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತು. ಒಂದ ಮಾಡ್ಬೇಕು ನಾನು. ಅಲ್ಲ ರಕಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಮಗ ನಾನು? ಅಣ್ಣ ನರಸಿಂಹಣ್ಣ ನರಸಿಂಹಣ್ಣ ಯಾಕೆ ಅಡಿಗೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡಿಕೊಡ್ತೀರ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕಳ್ರಿ. ಹಲೋ ಯಾವ